ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವರ್ಷದ ಮೊದಲನೇ ಹಬ್ಬ ಆದ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಎಲ್ರಿಗೂ ತಿಳಿಸ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ದೋಸೆನ ಮಾಡಿಕೊಂಡು ಪೂಜೆನ ಮಾಡಿ ರಂಗೋಲಿನ ಹಾಕ್ಬಿಟ್ಟು ಎಳ್ಳು ಬೆಲ್ಲನ ಮಾಡಿಕೊಂಡು ನಾವೀಗ ಹೊರಟಿದ್ದೆ ಗವಿಸಿದ್ದೇಶ್ವರ ದೇವಸ್ಥಾನಕ್ಕೆ. ತುಂಬ ದಿನದಿಂದ ನಮ್ಮ ಮನೆಯವರು ಕರ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಆಸೆ ಇಟ್ಕೊಂಡಿದ್ರು. ಇವತ್ತು ನೆರವೇರಾಯಿತು. ಬಂದ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಅಲ್ಲೇ ದೇವಸ್ಥಾನದಲ್ಲೇ ಕುತ್ಕೊಂಡು ನಂತರ ಅಲ್ಲಿರೋ ದೇವಸ್ಥಾನ ನೋಡೋಕ್ಕೆ ಹೋದ್ವಿ. ನಮ್ಮ ಮನೆಯವರು ಇದು 2ನೇ ಟೈಮ್ ಬರ್ತಾ ಇರೋದು. ನನ್ನ ಮೊದಲನೇ ಸಲ ಕರ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಎಲ್ಲ ದೇವಸ್ಥಾನ ತೋರಿಸ್ತಾ ಇದ್ರು. ಇದು 108 ಲಿಂಗ ಇರುವಂತಹ ದೇವಸ್ಥಾನ. ತುಂಬ ಚೆನ್ನಾಗಿತ್ತು. ಅದನ್ನು ಪ್ರದಕ್ಷಿಣೆ ಹಾಕಿದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬರ್ತಾ ಇತ್ತು. ಇದು ಗುಡ್ಡದ ಮೇಲೆ ಇರೋದ್ರಿಂದ ಒಂಥರ ಏನು ಸ್ಪೆಷಲ್ ಅಂತ ಅನ್ನಿಸ್ತಾ ಇತ್ತು ನನಗೆ. ಇಲ್ಲಿ ಏನೋ ಒಂಥರ ವಾತಾವರಣ ತುಂಬ ಏನೋ ಒಂದು ಶಕ್ತಿ ಕೊಡುವಂಥ ಒಂದು ವಾತಾವರಣ ಅನ್ನಿಸ್ತಾ ಇತ್ತು. ಇಲ್ಲಿ ಕೆಳಗಡೆ ಹೋದಾಗೆ ದೇವಿನ ಪೂಜೆನ ಮಾಡ್ತಾರೆ. ಅದೇ ನೀರು ಹರಿಯೋ ಕಡೆ ದೇವಿನ ಪೂಜೆ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು. ಅಲ್ಲಿ ಕೂಡ ಹೋಗ್ಬಿಟ್ಟು ಮಂಗಳಾರತಿನ ತೊಗೊಂಡು ಪೂಜೆನ ಮಾಡ್ಕೊಂಡ್ವಿ. ಇಲ್ಲಿ ಒಂದು ರೂಢಿ ಇದೆ. ಯಾರು ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ ಅವರು ಇಲ್ಲಿ ಕಲ್ಲನ್ನ ಕಟ್ಟಿ ಹೋಗ್ತಾರೆ ಮನೆ ಕಟ್ಟೋ ಅನ್ನೋ ಆಸೆ. ನನಗೂ ಕೂಡ ಅನಿಸ್ತು. ಅದಕ್ಕೆ ನಾನು ಕೂಡ ಕಟ್ಟಿದೆ. ಹಾಗೆ ನಮಗೆ ಪ್ರಸಾದ ಕೂಡ ಸಿಕ್ತು. ಪ್ರಸಾದ ಕೂಡ ತಿಂದ್ವಿ. ಹಾಗೆ ನಾವು ಫೋಟೋಶೂಟ್ ಅಂತೂ ಮರೆಯೋಕ್ಕೆ ಆಗಲ್ಲ. ಫೋಟೋನ ಕೂಡ ತೆಕ್ಕೊಂಡು ಹಾಗೆ ನಾವು ನೀರು ಇರೋ ಕಡೆ ಬಂದ್ಬಿಟ್ಟು ಊಟನ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾನು ಊಟಕ್ಕೆ ಏನೇನೆಲ್ಲ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಹಾಕಿದ್ದೀನಿ. ಫುಲ್ಲಾಗಿ ಲೆಂತಿ ವಿಡಿಯೋನ ಮಾಡೋಕ್ಕಾಗಿಲ್ಲ. ಇದಾಗಿತ್ತು ನಮ್ಮ ಸಂಕ್ರಾಂತಿ ವ್ಲಾಗ್. ತುಂಬ ಚೆನ್ನಾಗಿ ಎಂಜಾಯ್ನ ಮಾಡ್ಕೊಂಡ್ವಿ. ಇಬ್ಬರಾದರೂ ಅಷ್ಟೇ ಸಖತ್ತಾಗಿ ಎಂಜಾಯ್ನ ಮಾಡಿಕೊಂಡು ಊಟನ ಮಾಡಿಕೊಂಡು ಫ್ರೂಟ್ಸ್ ಕೂಡ ತೊಗೊಂಡು ಹೋಗಿದ್ವಿ. ಬನಾನಾ ಆ್ಯಪಲ್ ಅದನ್ನು ಕೂಡ ಕಟ್ ಮಾಡ್ಕೊಂಡು ತಿಂದ್ವಿ. ಇದಾಗಿತ್ತು ನಮ್ಮ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಬಾಯ್.